ತಾವರಗೆರೆ ಬುದ್ಧ ವಿಹಾರದಲ್ಲಿ ದಲಿತ ಸಂಘರ್ಷ ಸಮಿತಿ 2 ದಿನದ ಅಧ್ಯಯನ ಶಿಬಿರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಬುರಗಿಯ ವಿಭಾಗದ ವತಿಯಿಂದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಗೆರೆ ಬುದ್ಧ ವಿಹಾರದಲ್ಲಿ ಹಮ್ಮಿಕೊಂಡ 2 ದಿನಗಳ ಅಧ್ಯಯನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಇಂದಿರಾ ಬಿ. ಕೃಷ್ಣಪ್ಪ ಅವರು, ಮಾನವೀಯ ಮೌಲ್ಯಗಳ ಚಿಂತನೆಯನ್ನ ಎತ್ತಿ ಹಿಡಿದು ಬಡವರು, ಶೋಷಿತರು ಹಾಗೂ ದಲಿತ ಸಮುದಾಯದ ಮೇಲೆ ನಡೆಯುವ ಅನೇಕ ದೌರ್ಜನ್ಯಗಳ ವಿರುದ್ಧ ಪ್ರಾಮಾಣಿಕವಾದ ನ್ಯಾಯವನ್ನು ಒದಗಿಸುವ ಹೋರಾಟವನ್ನು ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಎಂದು ಹೇಳಿದರು. ಹೋರಾಟ ಮತ್ತು ಚಳುವಳಿಗಳ ಮೂಲಕ ಸರ್ಕಾರದ ಗಮನ ಸೆಳೆದು ನ್ಯಾಯ ದೊರಕಿಸುವಲ್ಲಿ ಸಂಘಟನೆಯ ಪಾತ್ರ ಮಹತ್ವದ್ದಾಗಿದೆ ಎಂದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರು ಮಾತನಾಡಿದರು. ಸೊಸೈಟಿ ಅದನ್ನು ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ನಾನು ಇಟ್ಕೊಂಡು, ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ನಮ್ಮ ಎಲ್ಲ ರಾಜ್ಯ ಸಂಘಟನಾ ಸಂಚಾಲಕರುಗಳು, ರಾಜ್ಯ ಸಮಿತಿ ಸದಸ್ಯರು, ವಿಭಾಗ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು, ಸೂರ್ಯಾಚಂದ್ರ ಇರುವವರೆಗೂ ಕೂಡ ಈ ಹೋರಾಟ ಮತ್ತು ಸಮಾನತೆಯ ಆಶಯಗಳು ಅದು ಜನರ ಮಧ್ಯೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ 2 ದಿನಗಳ ಕಾಲ ಬಂದಿದ್ದೀವಿ. ವಿಶೇಷವಾಗಿ ಸತೀಶ್ ಸಾಗರ ಒಂದು ಈ ಫೌಂಡೇಶನ್ ನಮಗೆ ತುಂಬ ಅವರು ಸಹಕಾರಿಯಾಗಿದೆ, ಅವರಿಗೆ ಆಭಾರಿಯಾಗಿದ್ದೀವಿ. ಮುಂದೆ 7ನೇ ತಾರೀಕಿಗೆ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ನಾವೀಗಾಗಲೇ ಸುತ್ತೋಲೆ ಕಳಿಸಿದ್ದೀವಿ. ನಾವೆಲ್ಲರೂ ಕೂಡ ತಮ್ಮ ಜೀವನದ ಸಂಗಾತಿಗಳ ಜೊತೆ, ನಮಗೆ ಗೊತ್ತಿಲ್ಲ ಈಗ ನಾವೇನೋ ಹೋರಾಟಗಳಿಗೆ ಹೋಗ್ತಾ ಇರ್ತೀವಿ, ಅವ್ರು ಎಷ್ಟು ಕಷ್ಟಪಡ್ತಾರೋ, ಎಷ್ಟು ಬಂದವರಿಗೆ ಅವರು ಎಷ್ಟೆಲ್ಲ ಸಂವಿಧಾನ ಹೇಗಿದೆ, ಅದರ ರೀತಿ ನೀತಿ ಕ್ರಮಗಳು ಹೇಗಿವೆ, ಹೇಗೆ ನಾವು ಇದರಲ್ಲಿ ಭಾಗಿಯಾಗಬೇಕು, ನಮ್ಮ ಕಷ್ಟ ಸುಖಗಳ ಜೊತೆಗೆ ಸಮುದಾಯದ ಸುಖ, ಸಂತೋಷ, ನೋವು, ನಲಿವು, ತೊಂದರೆಗಳು, ಸಂಕಟಕ್ಕೆ ನಾವು ಹೇಗೆ ಉತ್ತರ ಹಾಕಬಲ್ಲೆವು, ಅವರ ಸಂಕಷ್ಟಗಳನ್ನ, ಸಮಸ್ಯೆಗಳನ್ನ ನಾವೇನಾದರೂ ಬಗೆಹರಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ಮಾನವೀಯ ಚಿಂತನೆ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಅಂಥದ್ದನ್ನ ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಂಘಟನೆ ಒಳಗೆ ಬಹಳ ವರ್ಷದಿಂದ ಬಂದವರಿಗೆ ಎಲ್ಲರೂ ಗೊತ್ತಿರುತ್ತೆ. ಈಗೀಗ ಅಂದ್ರೆ ಕಳೆದ 5 ವರ್ಷದಿಂದ ಅಥವಾ ಈ 2 ವರ್ಷದಿಂದ ಸೇರಿದವರಿಗೆ ಈ ಮಾನವೀಯ ಚಿಂತನೆಗಳು ಬರಲಿಕ್ಕೆ ಈಗ 4 ವಿಭಾಗದಲ್ಲಿ ನಡೆದು ಇದು ಅಂತಿಮ ಘಟ್ಟದ ಒಂದು ಅಧ್ಯಯನ ಶಿಬಿರ. ಇದರಲ್ಲಿ ತಾವೆಲ್ಲರೂ ಬಹಳ ಸಂತೋಷದಿಂದ ಅನೇಕ ತೊಂದರೆಗಳು ವೈಯಕ್ತಿಕವಾಗಿ ಇರಬಹುದು, ಅದನ್ನೆಲ್ಲವನ್ನು ಮೀರಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀವಿ. ತಮ್ಮ ಚಿಂತೆ, ಕಷ್ಟ ಎಲ್ಲ ಮರೆತು ಇಲ್ಲಿ ತನಕ ಬಂದು ಇದರಲ್ಲಿ ಭಾಗವಹಿಸಿ ನೂರಾರು ಹೊಸ ಆಲೋಚನೆಗಳನ್ನು, ವರ್ತಮಾನದ ಸಮಸ್ಯೆಗಳು ಏನು, ಆ ಸಮಸ್ಯೆಗಳಿಗೆ ನಾವು ಏನೆಲ್ಲ ಮಾಡಬಹುದು, ನಾವು ಒಬ್ಬ ವ್ಯಕ್ತಿಯಾಗಿ, ಸಂಘಟನೆಯ ಒಬ್ಬ ಸದಸ್ಯನಾಗಿ, ಈ ದೇಶದ ಪ್ರಜೆಯಾಗಿ, ಕರ್ನಾಟಕದ ಒಬ್ಬ ಪ್ರಜೆಯಾಗಿ ನಾವೇನೆಲ್ಲ ಮಾಡಬಹುದು, ಈ ದೇಶದ ಪ್ರಜೆಯಾಗಿಯೂ ಕೂಡ ನಾವು ವ್ಯವಸ್ಥೆ ಮಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ, ಒಂದು ಕಾಲಘಟ್ಟದಲ್ಲಿ ನಾವು ಕ್ರಮಿಸ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಇವಾಗಲೇ ಈ 2 ದಿವಸದ ಅನೇಕ ಗೋಷ್ಠಿಗಳಲ್ಲಿ, ಚರ್ಚೆಗಳಲ್ಲಿ ತಾವೆಲ್ಲರೂ ಗಮನಿಸಿದ ಈಗ ದೇಶ ಕಳೆದ 10 ವರ್ಷದಿಂದ ಯಾವ ಕೇಂದ್ರ ಸರ್ಕಾರ ಬಂದಿದೆ, ಅದರ ರೀತಿ ರಿವಾಜುಗಳು ಏನು, ಅದನ್ನು ಏನು ಮಾಡಕ್ಕೆ ಹೊರಟಿದೆ, ಏನು ಅಂಬೇಡ್ಕರ್ ಅವರ ಭಾರತ ಅಂತ ಹೇಳಿ ಹೆಸರು ಬರಲಿಕ್ಕೆ ಕೂಡ ಅಂಬೇಡ್ಕರ್ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅದು ಹಿಂದೂ ರಾಷ್ಟ್ರವಾಗಿ ಮಾಡಕ್ಕೆ ಯಾವ ಬುನಾದಿಯನ್ನು ಹಾಕದೆ ಅದನ್ನ ಭಾರತ ಅಂತ ಹೆಸರು ಬರಲಿಕ್ಕೆ, ಒಂದು ಭಾರತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇವತ್ತು ಕೂಡ ಇರಲಿಕ್ಕೆ ಸಾಧ್ಯ ಆಗಿತ್ತು ಅಂಬೇಡ್ಕರ್ ಅವರ ಕಾರಣದಿಂದ. ಅದನ್ನ ಇವತ್ತು ಹಿಂದೂ ರಾಷ್ಟ್ರವಾಗಿ ಪರಿವರ್ತನೆ ಮಾಡೋದಕ್ಕೆ ಎಲ್ಲ ಹುನ್ನಾರಗಳನ್ನ, ಸಂವಿಧಾನವನ್ನು ಅಳಿಸುವ ಎಲ್ಲ ಕುತಂತ್ರಗಳನ್ನ ಮಾಡ್ತಾ ಇರುವಂತಹ ಸರ್ಕಾರದ
ಜೊತೆಗೆ ನಾವು ಹೋಗ್ತಾ ಇರ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿದೆ ಮುಂದಿನ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಡಾಕುಳಕಿ, ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕ ಎ.ಬಿ. ರಾಮಚಂದ್ರಪ್ಪ, ರಾಜ್ಯ ಸಮಿತಿ ಸದಸ್ಯರಾದ ನಾಗಣ್ಣ ಬಡಿಗೇರ್, ಅರ್ಜುನ್ ಉಗಬೂರ್, ಪಿ. ತಾಯಪ್ಪ, ರಾಜ್ಯ ಸಂಘಟನಾ ಸಂಚಾಲಕರಾದ ಎಚ್. ಹುಸೇನಪ್ಪ, ರಾಮಣ್ಣ ಕಲ್ಲದೇವನಹಳ್ಳಿ, ವಿಭಾಗೀಯ ಸಂಘಟನಾ ಸಂಚಾಲಕರಾದ ಶ್ರೀನಿವಾಸ ಕೆಳಗಿ, ಗೋಪಾಲ್ ರಾಂಪುರೆ, ರಂಜಿತಾ ಜೈನೂರು, ರಾಜ್ಯ ಮಹಿಳಾ ಸಂಚಾಲಕರು ಮತ್ತು ಸಂಜುಕುಮಾರ್ ಜವಳಕರ್, ಬಾಬುರಾವ್ ಶಳ್ಗಿ, ಹನುಮಂತ ಕುಡಹಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಧ್ಯಯನ ಶಿಬಿರವು ಚಿಂತನೆ, ಚರ್ಚೆ ಮತ್ತು ಹೋರಾಟದ ದಿಕ್ಕುಗಳನ್ನು ಸ್ಪಷ್ಟಗೊಳಿಸುವಲ್ಲಿ ಸಹಕಾರಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಸಂಘಟಿತ ಹೋರಾಟಕ್ಕೆ ಶಕ್ತಿಯಾಗಲಿದೆ ಎಂದು ಶಿಬಿರಾರ್ಥಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.